ಎಲ್ರಿಗೂ ನಮಸ್ತೆ ಫ್ರೆಂಡ್ಸ್. ಸೊ ಇವತ್ತು ನಾವು ಟಿ ವಿ ಆನ್ ಮಾಡಲಿ ನ್ಯೂಸ್ ಪೇಪರ್ ನೋಡ್ತಾ ಇದ್ದರೆ ದರ್ಶನ್ ಅವ್ರದ್ದು ತುಂಬ ಚೆನ್ನಾಗಿ ವರ್ಣನೆ ಮಾಡಿ ಅಥವಾ ಅವ್ರನ್ನ ಟೀಕೆ ಮಾಡಿ ಅಥವಾ ಅವ್ರು ಮಾಡಿರೋದು ಮರ್ಡರ್ ಅಂತ ಇವರೇ ಮಾಧ್ಯಮದವರೇ ಬಿಂಬಿಸ್ತಾ ಇದ್ದಾರೆ. ಅದು ನೆಕ್ಸ್ಟ್ ನ್ಯಾಯಾಂಗ ವ್ಯವಸ್ಥೆ ಸಪ್ರೇಟ್ ಇದೆ, ಅದಕ್ಕೆ ಆದ ಒಂದು ರೂಲ್ಸ್ ರೆಗ್ಯುಲೇಷನ್ ಇದೆ. ಅದು ಯಾರ ಅಂಡರ್ನಲ್ಲೂ ಇಲ್ಲ. ಅವ್ರು ಖಂಡಿತ ತಪ್ಪು ಮಾಡಿದರೆ ಅವ್ರಿಗೆ ಪನಿಷ್ಮೆಂಟ್ ಆಗುತ್ತೆ, ಅದು ಸೆಕೆಂಡ್ರಿ. ಮಾಡಿದಾರಾ ಇಲ್ವಾ ಅನ್ನೋದು ಇನ್ನೂ ಪ್ರೂವ್ ಆಗುತ್ತೆ. ಇಲ್ಲಿ ಒಂದೇ ಒಂದು ಹೇಳ್ತೀನಿ, ತಪ್ಪು ಮಾಡಿದವ್ರು ಎಂಥವರೇ ಆಗಿರಲಿ, ನ್ಯಾಯಾಂಗ ಎಲ್ರಿಗೂ ಒಂದೇ ಸಿಸ್ಟಮ್ನಲ್ಲಿ ಅವ್ರು ತಪ್ಪು ಮಾಡಿದ್ರೆ ಖಂಡಿತ ಶಿಕ್ಷೆ ಇರುತ್ತೆ. ಬಟ್ ನೀವು ಕೆಲವರು ಮಾಡ್ತಾ ಇರೋದೇನೆಂದರೆ ಅದನ್ನು ಉದ್ದಕ್ಕೆ ಎಳಿತಾ ಇದ್ದಾರೆ ಮಾಧ್ಯಮದವರು. ನೀವು ಕೆಳಗಡೆ ಬ್ಯಾಡಾಗಿ ಕಾಮೆಂಟ್ ಮಾಡ್ತಾ ಇದ್ದೀರಾ. ವಿ ಆರ್ ಎಜುಕೇಟೆಡ್. ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಸಮಾಜ ನೋಡ್ರಿ. ಒಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಚಿಕ್ಕ ಹಳ್ಳಿಯಿಂದ ಹಿಡಿದು ಡೆಲ್ಲಿ ತನಕ ಸಮಸ್ಯೆ ಇದಾವೆ, ಬೇರೆ ಬೇರೆ ಪ್ರಾಬ್ಲಮ್ಸ್, ಮಹಿಳೆಯರಿಗೆ ಪ್ರಾಬ್ಲಮ್ಸ್ ಇದಾವೆ, ಎಷ್ಟೋ ಮನೆಗಳು ಕಳ್ತನ ಆಗ್ತಿದ್ದಾವೆ, ಸೇಫ್ಟಿ ಇಲ್ಲ ಕಾಲೇಜ್ಗೆ ಹೋಗೋರಿಗೆ, ಇನ್ನೂ ಎಷ್ಟೆಷ್ಟೋ ಸಮಸ್ಯೆಗಳನ್ನು ತಗೊಂಡೋಗಿ ನೀವು